ಇವತ್ತು ಎಂತ ದುರ್ದೈವ ಇದು ಅಂತಂದ್ರೆ ಬಹುಶಃ ತಾಲೂಕಲ್ಲಿ ಏನಾದ್ರು ಕೂಡ ಸಮಸ್ಯೆಗಳಾದ್ರೆ ಶಾಸಕರು ಹುಡ್ತಕ್ಕಂಥ ಜನಗಳನ್ನ ನೋಡಿದೀವಿ. ತಾಲೂಕಲ್ಲಿ ಏನೋ ಸಮಸ್ಯೆ ಇತ್ತು, ಅದು ಯಾವುದೇ ಪಾರ್ಟಿ ಇರಲಿ, ಅದು JDS ಆಗಲಿ BJP ಆಗಲಿ ಕಾಂಗ್ರೆಸ್ ಆಗಲಿ, ಏನಾದ್ರು ಸಮಸ್ಯೆ ಆದರೆ ನಾವು ಕ್ಷೇತ್ರ ಶಾಸಕರು ಮನೆಗೆ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ. ಇಲ್ಲಿ ಶಾಸಕರೇ ಅಪರಾಧಿ, ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ. ಅದು ಯಾವುದೇ ಪಾರ್ಟಿ ಇರಲಿ, ಅಟ್ಲೀಸ್ಟ್ ಈ ಸಮಸ್ಯೆ ಏನಾದಾಗ ಅವರು ಕೂಡ ಕಾಂಗ್ರೆಸ್ ಮುಖಂಡರು ಮನೆಗೆ ಹೋಗಿ ಕೇಳೋರು, ನೋಡಿ ಇದೆಲ್ಲ ಮಾಡೋದು ಬೇಡ, ನಾವೇನೋ ಮಾಡ್ಕೊಂಡು ಹೋಗ್ತೀವಿ, ಇಂಟರ್ಫಿಯರ್ ಆಗ್ಬಿಟ್ಟಿದ್ರೆ ನೀನು ಕಾಂಟ್ರವರ್ಸಿ ಎಲ್ಲ ನಾವು ನೋಡಿದ್ದೀನಪ್ಪ, ನೀನು ನಡಿ ಅಂತ ಹೇಳ್ತಾರಂತಲ್ಲ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಂತೆಂಥೋ ರಾಜಕಾರಣಿಗಳು ನಾವು ನೋಡಿದ್ದೀವಿ. ಯಾರು ನ್ಯಾಯ ತೀರ್ಮಾನ ಮಾಡಬೇಕು ಅವರೇ ಅಪರಾಧಿ ಆದಾಗ ಈ ತಾಲೂಕಲ್ಲಿ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು? ಬೇಲಿನೇ ಎದ್ದು ಹೊಲ ಮೇದಂಗೆ ಆಯ್ತು ಕತೆ. ಈಗ ನಾವು ನಮ್ಮನ್ನೆಲ್ಲ ಇದು ನಮ್ಮ ತಾಲೂಕಿನ ಜನಗಳ ದುರ್ದೈವ. ನಮಗೂ ಮಾನ ಮರ್ಯಾದೆ ಏನೂ ಇಲ್ಲ. ಎಲ್ಲಿಂದನೋ ಬಂದವರು ಕರ್ಕೊಂಬಂದವ್ರು ಕೊಟ್ಟಿದ್ದು ಕುಕ್ಕರ್ಗೆ ಕೊಟ್ಟಿದ್ದು ಕಾಸು ಇಸ್ಕೊಂಡು ನಮ್ಮ ಜನ ಓಟ್ ಹಾಕ್ಬಿಟ್ಟು ಇವತ್ತು ಎಂಥ ದುರ್ದೈವ ಅನ್ಭವಿಸ್ತಾ ಇದ್ದೀವಿ ಅಂತಂದರೆ ಆ ಪರಿಸ್ಥಿತಿ ನೆನೆಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಯಾರ ಮಾಡ್ತಾರೇನ್ರಿ ಕೆಲಸನ? ಯಾರೋ ಬಡವ್ರ ಮಕ್ಕಳು, ರೈತರ ಮಕ್ಕಳು ಕೆಲಸ ಮಾಡ್ಕೊಂತ ಇದ್ರೆ ಅದಕ್ಕೋಗ್ಬಿಟ್ಟು ಅವ್ರು ನಮ್ಮ ಕಡೆಗೆ ಆಗ್ಬೇಕು ಅಂತ ದಬ್ಬಾಳಿಕೆ ಮಾಡತ್ತವೈತ. ತಪ್ಪಲ್ವಾ ಅದು? ತಪ್ಪಲ್ವಾ ಅದು? ನಾವು ಇದನ್ನು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ತಪ್ಪಡೆ ಚಳವಳಿ ಮಾಡ್ತೀವಿ ಅಂತಂದ್ರೆ ಮಾಡ್ಕೊಡ್ದು ಅಂತೇಳಿ ತಡೆಯಂತ ಪ್ರಯತ್ನ ಮಾಡ್ತಕ್ಕಂಥ ತಪ್ಪಲ್ವಾ? ಕಾನೂನಲ್ಲಿ ಯಾವ ಕಾನೂನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇಲ್ಲ, ಯಾವ ಕಾನೂನಲ್ಲಿ ತಮಟೆ ಚಳವಳಿ ಮಾಡೋಕೆ ಅವಕಾಶ ಇಲ್ಲ. ನಾವಿಲ್ಲಿ ಯಾರು ಯುದ್ಧ ಮಾಡ್ತಾ ಇಲ್ಲ. ನಮ್ಮ ಸ್ವಂತ ಜಾಗದ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಗಮನ ತರಿಸಿ ಶಾಸಕರು ಸ್ವಲ್ಪ ಸುಮಾರು ಆಕ್ಷನ್ ಅಂತ ಮಾಡಿದ್ದು. ಬಟ್ ಇವತ್ತೇನೋ ನಿಮ್ಮದೇ ನಿದ್ದೆ ಮಾಡಿರ್ಬೇಕು ಮಾನ್ಯ ಸೇವಕರೇ. ನಿದ್ದೆ ಗಿಡ್ಸಕ್ಕೆ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ. 29ನೇ ತಾರೀಕಿಂತ ನಾವು ನೋಡ್ತೀವಿ. ಆಗಲಿಲ್ಲ ಅಂತಂದ್ರೆ ನಿಮ್ಮ ಮನೆ ಮುಂದೆ ಬರ್ತಂತ ಕೆಲಸ ಮಾಡ್ತೀವಿ. ಇಂಡಸ್ಟ್ರಿಯಲ್ಲಿ ಇಡೀ ರಾಜ್ಯನೇ ನಿಮ್ಮ ಕೈಗಾರಿಕಾ ಮಿನಿಸ್ಟ್ರಿ ನೋಡ್ಬೇಕು. ಆ ರೀತಿಯಾದ ಉಗ್ರವಾದ ಹೋರಾಟವನ್ನ ನಾವು 29 ಮೇಲೆ ಮಾಡ್ತೀವಿ. ನಿಮಗೆ ಮಾನ ಮರ್ಯಾದೆ ಇರಬೇಕು, ನಾಚಿಕೆ ಆಗ್ಬೇಕು. ಯಾವ್ದಾದ್ರು ಕಂಪ್ನಿ ಬಡವ್ರ ಬಗ್ಗೆ ಮೇಲೆ ಹೋಗಿದ ದಬ್ಬಾಳಿಕೆ ಮಾಡ್ಕೊಂಡು ಋಷಭಾವತಿಲಿ ಹೊಡೆದಿದ್ದಾಯ್ತು, ಕೋಟ್ಯಾಂತರ ರೂಪಾಯಿ ಕಾಂಟ್ರಾಕ್ಟ್ಗಳು ಹೊಡೆದಿದ್ದಾಯ್ತು. ಈಗ ಇಂಡಸ್ಟ್ರಿಯಲ್ಲೂ ಕಣ್ಣಿಕ್ಕಿದೆಯಲ್ಲಪ್ಪ, ಇನ್ನು ಏನೇನು ಮಾಡಬೇಕು ಅಂತ ಹೊರಟಿದ್ಯಾ? ನಾವು ಬಂದಿರತಕ್ಕಂಥದ್ದಲ್ಲಿ ರೈತರ ಪರವಾಗಿ, ಭೂಮಿ ಕಳ್ಕೊಂಡಿರೋರ ಪರವಾಗಿ, ಅವ್ರು ಏನೋ ಹೊಟ್ಟೆಪಾಡು ಜೀವನ ಮಾಡ್ಕೊಂತಾರೆ ಅಂದರೆ ನೀನಿಲ್ಲೆಲ್ಲ ನನ್ನೇ ನಡಿಬೇಕು. ನಿಮ್ಮ ಕಾರ್ಯಕರ್ತ ನನ್ನ ಮೀಡಿಯಾ ಮುಂದೆ ಬಂದು ಹೇಳೋರೆ, ನಮ್ಮ ಗೋವಿಂದರಾಜಣ್ಣವ್ರ ಮಂತಕ್ಕೆ ಹೋದ್ರೆ ಎಲ್ಲ ಸುಗಮ ಸರ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ. ಯಾರು ಇಲ್ಲಿ ಯಾರಿಗೇನೋ ಜಾಂಗರಿ ಬರ್ಕೊಟ್ಟಿದ್ದೀವಿ ನಾವು? ಯಾರಿಗಾರು ಜಾಂಗಿರಿ ಬರ್ಕೊಟ್ಟಿದ್ದೀವ? ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ, ನಾವು ಕೂಡ ಇಂಟರ್ಫಿಯರ್ ಆಗಿಲ್ಲ. ಇವ್ರು 10 ವರ್ಷ MLA ಇದ್ರು, ಒಂದು ದಿವಸ ಯಾವ ಫ್ಯಾಕ್ಟ್ರಿ ಹಂಗಂತ ನೋಡಲಿಲ್ಲ. ನೀವು ಮೂಲೆ ಸಿಕ್ಕಿ ಈ ಇಲಿ ಬೆಣ್ದಂಗೆ ಬೆಂಟಿ ಎಲ್ಲೆಲ್ಲಿ ಸಿಕ್ತಲ್ಲೆಲ್ಲ ಹಾಕಂತೀರಂತ ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನ್ರಿ ಮಾಡಬೇಕು? ಏನು ಮಾಡಬೇಕು? ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯಾವುದು ನಾವು ಸಹಿಸಲ್ಲ. 2.5 ವರ್ಷ ಆಯಿತು. ಮುಂದೆ ನೀನು ಒಟ್ಟು 10 ಸಾವಿರ ಕೊಟ್ಟಲ್ಲಿ ಗೆಲ್ಲ ಅದೇನೋ ನಾಳೆ ಚುನಾವಣೆ ಟೈಮ್ ಬಂದಾಗ ಎದುರಿಸ್ತೀವಿ. ಬಟ್ ಆದರೆ ಇನ್ನೊಂದು ಸತಿ ಏನಾದ್ರು ಕೂಡ ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಕಾರ್ಯಕರ್ತರಾಗಲಿ, ನಿಮ್ಮ ಮುಖಂಡರುಗಳಾಗಲಿ ನಮ್ಮವ್ರು ಕೆಲಸ ಮಾಡೋದಕ್ಕೆ ಬಂದು ತೊಂದರೆ ಕೊಟ್ಟಿದ್ದಾದರೆ ಆಮೇಲೆ ಅದ್ರ ಪರಿಣಾಮ ಏನು ತಕ್ಕಂಥದ್ದು ನೋಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಅದೆಲ್ಲ ಕೂಡ ಸ್ಟಾಪ್ ಆಗಬೇಕು. ಇವತ್ತು ಅಲ್ಲಿ ಇನ್ನೂ ಜನಗಳು ಬರೋ ನಮ್ಮ ಟೈಮಿಂಗ್ಸು ಬೆಳಗ್ಗೆನೇ ಬಂದು ಚಿನ್ನ ಅನ್ನೋನು ಕೂಡ ಸೀಜ್ ಮಾಡಿದ್ರಿ, ಶಾಮಿಯಾನ ಸೀಜ್ ಮಾಡ್ಕೊಂಡು ಹೋದ್ರಿ, ಪರ್ಮಿಷನ್ ನಾವು ತಮಟೆ ಸೀಜ್ ಮಾಡ್ಕೊಂಡು ಹೋದ್ರಿ. ನಾವು ಯಾರ ಮೇಲೆ ದಾಳಿ ಮಾಡೋಕೆ ಹೋಗಿದ್ದು? ಮಾನ ಮರ್ಯಾದೆ ಇವತ್ತೆ ಅಂತ ಭಯನ? ಇದೆಲ್ಲ ಮಾಡಬೇಡಿ ಅಂತೇಳಿ ನಾವು ತಾಲೂಕು ಜನತೆಯಲ್ಲಿ ಕೇಳೋದು ಅಷ್ಟೇ. ಈ ದುಂಡಾವರ್ತಿಗೆಲ್ಲ ಯಾರೋ ಅದ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾವು ಆಲ್ರೆಡಿ ಬೀದಿಗೆ ಬಂದು ನಿಂತಿದ್ದೀವಿ. ಆ ಶಾಸಕರು ಕಡೆಯರು ಏನೇ ಕಿರ್ಕೊಳ್ಳೋ ಕೊಟ್ಟರೆ ಇಮ್ಮಿಡಿಯೇಟ್ ನಾವೆಲ್ಲ ಬಂದು, ನಾವಾಗಲಿ, ಭಾಸ್ಕರ್ ಪ್ರಸಾದ್ ಆಗಲಿ, ಗೌಡ್ರಾಗಲಿ, ನಮ್ಮ ಶ್ರೀನಿವಾಸಮೂರ್ತಿ ಅವರು, ಮಾಜಿ ಶಾಸಕರು ಎಲ್ಲ, ನಮ್ಮ ರಗಣ ಎಲ್ಲರೂ ಕೂಡ ಬಂದು ಇಮ್ಮಿಡಿಯೇಟ್ಲಿ ಅವ್ರ ಮನೆ ಮುಂದೆ ಮನಿಕೊಂಡು ಅವ್ರು ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಆದ ಕಾರಣ ಇನ್ನು ಮುಂದೆ ಇಂಥ ಅನಾಹುತಗಳಾಗಿ ನಾವು ಬಿಡಲ್ಲ. ಇವತ್ತೆಲ್ಲೋ ಸಂಧಾನ ಆಗೈತೆ, ನಾವು ಒಪ್ಕೊಂಡಿದ್ದೀವಿ, ನೋಡೋಣ 3 ದಿವಸ ಮುಂದೆ ಮಾಡ್ಕೊಡ್ತೀವಿ ಅಂತೇಳಿ. ಬಟ್ ಯಾವುದೇ ಕಾರಣಕ್ಕೂ ಇದು ನ್ಯಾಯಸಮ್ಮತ ಬಗೆಹರಿ ನನಗೆ ಗೊತ್ತದು. ಪೊಲೀಸ್ ಇಲಾಖೆಯವ್ರ ಮಾತು ಅವ್ರಿಗೆ ಕೇಳಲ್ಲ, ಅದು ನಡೆಯಲ್ಲ. ನಮ್ಮ ಬೈರೇಗೌಡರು ಮಾತನಾಡವ್ರೆ, ಬೈರೇಗೌಡರಿಗೋಸ್ಕರ ನಾವು ಇವತ್ತೆಲ್ಲರೂ ಕೂಡ ಈ ಪ್ರತಿಭಟನೆ ಬಿಟ್ಟಿದ್ದೀವಿ. ಇಲ್ಲ ರೋಡ ಮನಿಕೊಂಡ್ರು ಕೂಡ ನಮ್ಮನ್ನೇ ಎಷ್ಟೇ ಎಲ್ಲಿಗಂಡೆ ಎತ್ಕೊಂಡೋಗ್ತಿತ್ತು. ರೋಡ ಮನಿಕೊಳ್ಳೋಕೆ ರೆಡಿಯಾಗಿ ಬಂದಿದ್ದವು. ನಾನು ಕಾರಾಗಲ್ಲೇ ಬೆರೆಸಿಟ್ಟು ದಿಂಬು 2 ರೆಡಿ ಇತ್ತು. ಇವತ್ತು ಎಲ್ಲೂ ಹೋಗೋದು ಬೇಡ, ಇಲ್ಲೇ ಮನಿಕೊಂಬಿಡೋಣ ಅಂತ. ಬಟ್ ಬೈರೇಗೌಡರು ಮಾತು ಕೊಟ್ಟು ಆಚ್ಕೋಯ್ತಾ ಇದ್ದೀವಿ. ಈ ತಾಲೂಕಿನ ಜನತೆಗೆ ಸಹಕರಿಸಿ ಎಲ್ಲರೂ ಒಳ್ಳೇದಾಗಲಿ. ಮುಂದೆ ಇಂಥ ಅನಾಹುತ ಆಗದಂಗೆ ಈ ವ್ಯವಸ್ಥೆಗೆ ಯಾರು ಕೂಡ ವಿರುದ್ಧ ಬಂದರೆ ನಾವು ಹೋರಾಟ ಮಾಡೋದು ಸತ್ಯ ಮಾಡೇ ಮಾಡ್ತೀವಿ. ಈ ಕ್ಷೇತ್ರದ ದುಷ್ಟ ಶಾಸಕರಿಗೆ, ದುಷ್ಟ ಶಾಸಕರಿಗೆ